ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಏನಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ತಕ್ಷಣ ಬರುತ್ತೆ. ಸಬ್ಬಸ್ಗೆ ಉಪ್ಸಾರು ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ ಸಬ್ಬಸ್ಗೆ ಸೊಪ್ಪು ಒಂದು ಕಟ್ಟಷ್ಟು ತಂದು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಆನಂತರ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ತೊಳ್ಕೊಳ್ಳಿ. ಚೆನ್ನಾಗಿ ಕಲ್ಲು ಮಣ್ಣೆಲ್ಲ ಹೋಗೋಷ್ಟು ತೊಳ್ಕೊಬೇಕಾಗುತ್ತೆ. ನೀರು ಈ ಥರ ಕ್ಲೀನ್ ಆಗೋವರೆಗೂ 4-5 ಸಲ ತೊಳೆದಿಟ್ಕೊಂಡು ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು 100 ಗ್ರಾಮ್ನಷ್ಟು. ಹಾಗೆ ಬೀನ್ಸು ಒಂದು 10-12 ಇದೆ. ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಡ್ಡಿ ಕೂಡ ನಾನು ಕಡ್ಡಿ ಪೂರ್ತಿ ಹಾಕ್ಕೊಳ್ತೀನಿ, ಬುಡ ಅಷ್ಟೇ ತೆಗೆದು ಎಸಿ ಅಂಥದ್ದು. ಹಾಗೆ ಇದು ಹೆಸರು ಕಾಳು ಹೊಡೆದಿರೋಂಥ ಬೇಳೆ. ಇದು ಹೆಸರು ಬೇಳೆ ಅಲ್ಲ, ಹೆಸರು ಬೇಳೆ ಚೆನ್ನಾಗಿರೋದಿಲ್ಲ. ಉಪ್ಸಾರಿಗೆಲ್ಲ ಹಾಕಿದರೆ ಹೆಸರು ಕಾಳು ಕೂಡ ಒಂದು 10 ನಿಮಿಷ ನೆನೆಸಿ ಕೂಡ ಹಾಕ್ಕೊಳ್ಬಹುದು. ಆದರೆ ಜಾಸ್ತಿ ಹಾಕಬೇಡಿ, ತುಂಬ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು. ನಾನೀಗ ಒಂದು ಕುಕ್ಕರ್ಗೆ ತೊಳೆದಿರೋಂಥ ಹೆಸರು ಕಾಳಿನ ಬೇಳೆ ಹಾಗೆ ತೊಗರಿ ಬೇಳೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಜನಕ್ಕೆ ಆಗೋಷ್ಟೇ ಸಾಂಬಾರು ಮಾಡ್ತಾರಂಥದ್ದು. ಹಾಗೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀನ್ಸ್ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಅವಶ್ಯಕತೆ ಇಲ್ಲ ಉಪ್ಸಾರಿಗೆ. ಸೊಪ್ಪೆಲ್ಲ ಹಸಿದಿರೋದ್ರಿಂದ ತುಂಬ ನೀರು ಕೂಡ ತೊಗೊಳ್ಳೋದಿಲ್ಲ. ನೋಡ್ಕೊಂಡು ನೀವು ಎಷ್ಟು ಜನಕ್ಕೆ ಸಾಂಬಾರು ಮಾಡ್ತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸಬ್ಬಸಿಗೆ ಸೊಪ್ಪು ತೊಳೆದು ಹೆಚ್ಚಿರೋಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಟೋಟಲ್ ಅರ್ಧ ಲೀಟ್ರಷ್ಟು ನೀರು ಹಾಕ್ತೀನಿ. ಒಂದು 4 ಜನಕ್ಕೆ ಆಗೋಷ್ಟು ಸಾಂಬಾರು ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆನಂತರ ಮಿಕ್ಕಿರೋಂಥ ನೀರೆಲ್ಲ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡಿದ್ದನ್ನು ಜಸ್ಟ್ 1 ವಿಸಲ್ ಕೂಗಿಸ್ಕೋಬೇಕು. 1 ವಿಸಲ್ ಬರೋದಕ್ಕಿಂತ ಮುಂಚೆನೇ ತೆಗೆದ್ರೆ ಇನ್ನೂ ಒಳ್ಳೆಯದು. ಕೆಲವೊಂದು ಸಲ 1 ವಿಸಲ್ ಬಂದುಬಿಡುತ್ತೆ. ಇದು ಪುಟಾಣಿ ಕುಕ್ಕರ್ ಆಗಿರೋದ್ರಿಂದ 1 ವಿಸಲ್ ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ಏರ್ ಔಟ್ ಮಾಡ್ತಾಯಿದ್ದೀನಿ ಒಂದು 5 ನಿಮಿಷ ಬಿಟ್ಟು. ಈಗ ಸ್ವಲ್ಪ ಸೋರ್ಲು ಹಾಕ್ಕೊಳ್ಳೋಣ. ಒಂದು ಕುದಿ ಕುದಿಸ್ಕೊಂಡು ಸೋರ್ಲು ಹಾಕ್ಕೊಳ್ತೀನಿ. ನಾನು ಯಾವುದೇ ಸಾಂಬಾರು ಮಾಡಿದ್ರು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಒಂದು ಸಲ ಕುದಿಸ್ತೀನಿ. ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ನೀವು ಟ್ರೈ ಮಾಡಿ. ಯಾವುದೇ ಸಾಂಬಾರುಗಳಾಗ್ಬೋದು, ಬೇಳೆ ಸಾರಾದರೂ ಕೂಡ ಅಥವಾ ನಾನ್ ವೆಜ್ ಸಾಂಬಾರಾದರೂ ಕೂಡ ಒಂದು ಸಲ ಕುದಿಸಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ಸಲ ಒಂದು ಸಲ ಕುದಿ ಬಂದ ಮೇಲೆ ಇದನ್ನು ಸೋರ್ಲು ಹಾಕ್ಕೊಳ್ಳೋಣ. ಆವಾಗ ಬೇಳೆ ತುಂಬ ಚೆನ್ನಾಗಿ ರಸ ಬಿಡುತ್ತೆ. ಈ ಥರ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಈ ಥರ ಕುದಿಸೋದ್ರಿಂದ. ಅಷ್ಟೇ ಟಿಪ್ಸ್ ಅದು. ಸೊಪ್ಪನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ನೀರು ತೆಗೆದು ಸ್ವಲ್ಪ ಅದನ್ನು ಪ್ಲೇಟ್ನಲ್ಲಿ ಹಾರಾಕೊಂಡಿದ್ರೆ ಪಲ್ಯ ಮಾಡುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇದು ಉಪ್ಸಾರಿಗೆ ಒಗ್ಗರಣೆ ಮಾಡ್ತಾರಂಥದ್ದು. ಉಪ್ಸಾರು ಯಾವುದೇ ಉಪ್ಸಾರು ಮಾಡಲಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕಂಪಲ್ಸರಿ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕೊನೆಯಲ್ಲಿ ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಉಪ್ಸಾರು ಕೂಡ ರುಚಿಯಾಗಿರುತ್ತೆ. ಈಗ ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಗೆಡ್ಡೆ ಈರುಳ್ಳಿ ಹಾಗೆ ಒಂದು 3-4 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ. ಪಲ್ಯ ಮಾಡೋದಕ್ಕೆ ತುಂಬ ಎಣ್ಣೆ ಅವಶ್ಯಕತೆ ಇಲ್ಲ. ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಸೊಪ್ಪು ಕಾಳನ್ನೆಲ್ಲ ಉಪ್ಪು ಹಾಕಿ ನಾವು ಬೇಯಿಸಿದ್ದೀವಿ. ಹಾಗಾಗಿ ಜಾಸ್ತಿ ಉಪ್ಪಿನ ಪ್ರಮಾಣ ಬೇಕಾಗೋದಿಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಕಂಪಲ್ಸರಿ ಇಲ್ಲ, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಅದನ್ನು ಕೂಡ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಫ್ರೈ ಆದ ನಂತರ ನಾವು ಬಸ್ತಿರೋಂಥ ಸೊಪ್ಪು ಕಾಳು ಪಲ್ಯ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಜೊತೆಗೆ ಒಂದು 2-3 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ಈರುಳ್ಳಿ ಫ್ಲೇವರ್ನೆಲ್ಲ ಸೊಪ್ಪು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ಟೇಸ್ಟಿಯಾಗಿರುತ್ತೆ ಪಲ್ಯ. ಆದರೂ ಸ್ವಲ್ಪ ಸೊಪ್ಪು ಜಾಸ್ತಿನೇ ಬೆಂದೋಗಿದೆ. ನೀವು ಇನ್ನೊಂದು ವಿಸಲ್ ಬರೋಕ್ಕಿಂತ ಮುಂಚೆನೇ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಾನೀಗ ಉಪ್ಸಾರಿಗೆ ಇದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಆ ಉಪ್ಸಾರಿಗೆ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಉಪ್ಸಾರು ಖಾರನ ಕಲಸಿ ಹಾಕ್ಕೊಳ್ತಿದ್ದೀನಿ. ಉಪ್ಸಾರು ಖಾರ ಡೈರೆಕ್ಟಾಗಿ ಹಾಕಿದ್ರೆ ಕೆಲವೊಂದು ಸಲ ಗಂಟಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರಿನಲ್ಲಿ ಕಲಸಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಕುದಿ ಕುದಿಸಿದ್ರೆ ಉಪ್ಸಾರು ಫಸ್ಟ್ ಕ್ಲಾಸಾಗಿರುತ್ತೆ, ರೆಡಿ ಆಗುತ್ತೆ. ನಾನಿಲ್ಲಿ ಮುದ್ದೆ ಮತ್ತು ಅನ್ನೋ ಜೊತೆಗೆ ಒಳ್ಳೆ ಕಾಂಬಿನೇಷನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆಗೆ ಪಲ್ಯ, ಉಪ್ಸಾರು, ಖಾರ ಹಾಗೆ ನಿಂಬೆಹಣ್ಣು ಎಲ್ಲ ಇದೆ. ನಿಂಬೆಹಣ್ಣು ರಸ ಹಾಕ್ಕೊಂಡಂತೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಸಲ ಟ್ರೈ ಮಾಡಿ ಈ ಸಾಂಬಾರನ್ನ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.